ಬಸವೇಶ್ವರ ಖಾನಾವಳಿ ವಿಶೇಷತೆಗಳು. ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಊಟ, ರೊಟ್ಟಿ ಸ್ಪೆಷಲ್, ವಿವಿಧ ಬಗೆಯ ಪಲ್ಯ ಸಾರು, 19ಕ್ಕೂ ಹೆಚ್ಚು ಖಾದ್ಯಗಳ ವೈವಿಧ್ಯ, ಮನೆಯ ಊಟದ ಅನುಭವ. ಕೆಲಸಕ್ಕೆ ಹೋಗುವವರು, ಕುಟುಂಬದ ಸಮೇತ ಬರುವವರು, ಸ್ನೇಹಿತರ ಜೊತೆ ಊಟಕ್ಕೆ ಬರುವವರು, ಹೀಗೆ ಎಲ್ಲ ವರ್ಗದ ಗ್ರಾಹಕರಿಗೂ ರುಚಿಕರ ಊಟದ ಜೊತೆಗೆ ಆತ್ಮೀಯ ಆತಿಥ್ಯ ನೀಡುವುದು ಖಾನಾವಳಿಯ ವಿಶೇಷತೆಯಾಗಿದೆ. ನಾನು 4 ಇಯರ್ಸ್ ಆಯ್ತು ಮೇಡಮ್ ಕೆಲಸ ಮಾಡತ್ತಿದ್ದೆ. ಗ್ರಾಹಕರು ಬಂದ್ಬಿಟ್ಟು ಓಕೆ ಒಂದ್ ಇದ್ರೊಳಗ ಅದಾರಿ ಚಲೋ ಐತ್ರಿ ಎಲ್ಲ. ಹಾ ರೀ 150 to 200 ನಮ್ದು ಸ್ಟಾರ್ಟ್ ಆಗುದು 10:30 ಓಪನ್ ಆಕೈತಿ ಸರ್ ಖಾನಾವಳಿ. ಊಟ ಸ್ಟಾರ್ಟ್ ಆಗುದು 12 ಗಂಟೆ ರೀ. ಆಮೇಲೆ ಕ್ಲೋಸ್ ಆಗುದು ಈವ್ನಿಂಗ್ 5 o'clock ಕ್ಲೋಸ್ ಆಕೈತಿ. ಮತ್ ಈವ್ನಿಂಗ್ 7:30 to 11:30 ಮಟ ಇರ್ತೈತಿ. ಆಮೇಲೆ ಜೋಳದ ರೊಟ್ಟಿ ಊಟ ವಿಶೇಷ, ಮತ್ತೆ ಮುಟ್ಟಿಗೆ ಜೋಳದ ರೊಟ್ಟಿ, ಆಮೇಲೆ ರೊಟ್ಟಿ ಫ್ರೈ, ಅಂಟಿನ ಉಂಡೆ, ಎಲ್ಲಾ ತರಾನು ಐಟಮ್ಸ್. ಮೆನು ಚೇಂಜ್ ಆಕೈತಿ ಡೈಲಿನೂ ಚೇಂಜ್ ಆಕೈತಿ. ಡೈಲಿ ಒಂದೊಂದ್ ತರ ಸ್ವೀಟ್ ಇರ್ತೈತಿ, 4 ತರ ಹೋಳಿಗೆ ಅದ. ಡೈಲಿ ಮೆನು ಚೇಂಜ್. ಖುಷಿ ಆಕೈತ್ರಿ ಸರ್ ಎಲ್ಲ ಇನ್ನ ಇಂಪ್ರೂವ್ ಮಾಡ್ಬೇಕಂತ ಐತ್ರಿ ಸರ್. ಇನ್ನ ಇಂಪ್ರೂವ್ ಆಕೈತಿ, ಚಲೋ ಆಕೈತಿ. ವಿಶ್ವನಾಥ್ ಚಿಂದಿಯವರಿಗೆ ಯೂನಿವರ್ಸಲ್ ನ್ಯೂಸ್ ವತಿಯಿಂದ ಇವತ್ತು ತಮ್ಮನ್ನು ಸಂದರ್ಶಿಸಲು ತಮ್ಮ ಶ್ರೀ ಬಸವೇಶ್ವರ ಖಾನಾವಳಿಗೆ ಆಗಮಿಸಿದ್ದೇವೆ. ತುಂಬ ಖುಷಿ ಕೊಡ್ತಾ ಇದೆ. ಗೋಕುಲ್ ರೋಡ್ ಅಲ್ಲಿ ಸ್ಥಾಪಿಸಲಾಗಿರುವ ಶ್ರೀ ಬಸವೇಶ್ವರ ಖಾನಾವಳಿಯ ತಾವು ಬೆಳೆದು ಬಂದ ರೀತಿ, ಮುಂಚೆನ ಉದ್ಯಮ ಹೇಳಬೇಕೆಂದು ನಾವು ಕೇಳ್ತಾ ಇದ್ದೀವಿ. ನನ್ನ ಹೆಸರು ವಿಶ್ವನಾಥ್ ವೀರಭದ್ರಪ್ಪ ಚಿಂದಿ ಅಂತ. ಮೂಲತಃ ನಾವು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲೇ ಇದ್ದವು. ಓಕೆ ಸರ್. ಟ್ರ್ಯಾಕ್ಟರ್ ಟ್ರಾಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆ. ಭಾರತ್ ಮೆಟಲ್ ಇಂಡಸ್ಟ್ರೀಸ್ ಅಂತ. ಓಕೆ. ಸೊ ಅದು ಮಾಡ್ತಾ ನಾವು ಇಬ್ಬರು ಬ್ರದರ್ಸು. ಸೊ ಒಂದು ಬ್ರದರ್ ಅದರಲ್ಲಿ ಇಬ್ಬರು ಒಂದೇ ಅದರಲ್ಲಿ ಇರೋದು ಬೇಡ ಅಂತೇಳಿ, ಅಂದರೆ ಡೈವರ್ಟ್ ಮಾಡಿ ಬೇರೆ ಏನೋ ಬಿಸ್ನೆಸ್ ಮಾಡೋಣ ಅಂತ ಒಬ್ಬರು ಇಂಡಸ್ಟ್ರಿ ನೋಡ್ತಾರೆ. ನಾನು ಇನ್ನೊಂದು ಹೋಟೆಲ್ ಉದ್ಯಮನ ಚೂಸ್ ಮಾಡಿ ಹೋಟೆಲ್ ಸ್ಟಾರ್ಟ್ ಮಾಡಿ. ನಾವು ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿದ್ವಿ. ಎಲ್ಲ ಗ್ರಾಹಕರು ಅತ್ಯುತ್ತಮ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಮಗೆ ಈ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ನೋಡಿಬಿಟ್ಟು ತಮಗೆ ಈ ಒಂದು ಪ್ರಾಕ್ಟೀಸ್ ಮಾಡಲು ಪ್ರೇರಣೆ ಯಾವುದು ಕೊಡ್ತು ಅಂತ ಕೇಳಲು ಬಯಸ್ತೀವಿ. ಆ್ಯಕ್ಚುಲಿ ಚೂಸ್ ಮಾಡೋದು ಫುಡ್ ಇಂಡಸ್ಟ್ರಿ ಅಂದರೆ ಮೇಡಮ್, ನಾವು ಮೊದಲಿಂದ ಸ್ವಲ್ಪ ಫುಡ್ಡಲ್ಲಿ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್. ಅಂದರೆ ಅಲ್ಲಿ ಟೇಸ್ಟ್ ನೋಡ್ಬೇಕು, ಇಲ್ಲಿ ಟೇಸ್ಟ್ ನೋಡ್ಬೇಕು, ಆ ಹೋಟೆಲ್ ಹೋಗ್ಬೇಕು, ಈ ಹೋಟೆಲ್ ಹೋಗ್ಬೇಕು. ಸೊ ಹಿಂಗೆ ಮಾಡ್ತಾ ಇರೋದ್ರಿಂದ ನಮ್ಮ ಅಥೆಂಟಿಕ್ ಕರ್ನಾಟಕದ, ಉತ್ತರ ಕರ್ನಾಟಕದ ರೊಟ್ಟಿ ಊಟ ಯಾಕೆ ಸ್ಟಾರ್ಟ್ ಮಾಡಬಾರ್ದಂತೆ. ಇದ್ದು ಭಾಳ ಎಲ್ಲ ಬೇರೆ ಬೇರೆ ಹೋಟೆಲ್ ಇದ್ದು, ಖಾನಾವಳಿನೇ ಇದ್ದು. ಕ್ಲೀನ್, ಹೈಜೀನ್, ನೀಟ್ ಮತ್ತು ಕ್ವಾಲಿಟಿ, ಕ್ವಾಂಟಿಟಿ, ಈ ಕಾನ್ಸೆಪ್ಟಲ್ಲಿ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ನಮ್ಮದೇ ಪ್ಲೇಸ್ ಅಂದರೆ ವೇಕೆಂಟ್ ಇತ್ತು ಆ ಟೈಮಲ್ಲಿ. ಸೊ ವೈ ಡೋಂಟ್ ವಿ ಸ್ಟಾರ್ಟ್ ಇಲ್ಲೇ ಅಂತೇಳಿ ಡಿಸೈಡ್ ಮಾಡಿದ್ವಿ. ಭಾಳ ಜನ ಬರ್ತಾರೆ ಮೇಡಮ್, ಎಲ್ಲ ಕಡೆಯಿಂದನೂ ಬರ್ತಾರೆ. ಅವ್ರವ್ರ ಉತ್ತರ ಕರ್ನಾಟಕ ರೊಟ್ಟಿ ಊಟ ಅಂದರೆ ಭಾಳ ಲೈಕ್ ಬೇರೆ ಜನ, ಅಂದರೆ ಹೊರಗಿನ ಜನ. ಸೊ ಇಲ್ಲಿ ಅದು ನೀಟ್, ಹೈಜೀನ್, ಕ್ಲೀನು ಮತ್ತು ಒಳ್ಳೆ ಟೇಸ್ಟ್ ಇರುತ್ತಂತ ಬರ್ತಾರೆ. ಮೋರೋವರ್ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸು, ಫಿಲ್ಮ್ ಆ್ಯಕ್ಟರ್ಸ್ ಅಂದ್ರಿ, ಕ್ರಿಕೆಟ್ ಪ್ಲೇಯರ್ಸ್ ಅಂದ್ರಿ, ನಮ್ಮ ನ್ಯೂಸ್ ಚಾನಲ್ ಅದು, ಸೊ ಎಲ್ಲರೂ ಬಂದು ಹೋಗಿದ್ದಾರೆ ಹೊರಗೆ. ಗುಡ್ ಒಪಿನಿಯನ್. ಸದ್ಯಕ್ಕಂತೂ ಇಲ್ಲ ಮೇಡಮ್, ಬಟ್ ಫ್ಯೂಚರಲ್ಲಿ ಮಾಡಬೇಕಂತಿದೆ. ಮಾಡೋಣ ಮೇಡಮ್, ದೇವರ ಆಶೀರ್ವಾದ, ನಿಮ್ಮೆಲ್ಲ ಬೆಂಬಲ ಇದ್ದರೆ ಆದಷ್ಟು ಬೇಗ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಂಪ್ರದಾಯಿಕ ರುಚಿಯನ್ನು ಮುಂದುವರಿಸಿಕೊಂಡು ಗುಣಮಟ್ಟದ ಆಹಾರವನ್ನು ಗ್ರಾಹಕರಿಗೆ ನೀಡುವ ಉದ್ದೇಶದಿಂದ ಖಾನಾವಳಿ ಕಾರ್ಯನಿರ್ವಹಿಸುತ್ತಿದೆ. ಆಹಾರ ಪ್ರಿಯರಿಗಾಗಿ ಫುಡ್ ಕರ್ನಾಟಕದಂತಹ ವೇದಿಕೆಯ ಮೂಲಕವೂ ಇಂತಹ ಸ್ಥಳೀಯ ರುಚಿಗಳನ್ನು ಪರಿಚಯಿಸುವ ಪ್ರಯತ್ನ ನಡೆಯುತ್ತಿದೆ. ಉತ್ತರ ಕರ್ನಾಟಕದ ರುಚಿ, ಮನೆಯ ಊಟದ ಸವಿ. ಶ್ರೀ ಬಸವೇಶ್ವರ ಖಾನಾವಳಿ, ಹುಬ್ಬಳ್ಳಿ.